ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯೇ ಮೇ ಮತಮಿದಂ ನಿತ್ಯಮನುತಿಷ್ಠಂತಿ ಮಾನವಾಃ ಶ್ರದ್ಧಾವಾನ್ ಅನಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಯಾರೋ ಶ್ರದ್ಧೆಯಿಂದ ನಾನು ಹೇಳಿರುವಂತಹದನ್ನು ನಿತ್ಯ ದಿನಾಗಲೂ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದರ ಪ್ರಕಾರ ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗ್ತಾರೋ ಅಂತಹವರು ತಾವು ಕೂಡ ಕರ್ಮಗಳ ಬಂಧನದಿಂದ ಮುಕ್ತಿಯನ್ನು ಪಡೀತಾರೆ. ಇದರಲ್ಲಿ ಸಂಶಯವೇ ಇಲ್ಲ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನ ಹೇಮಂತ ಋತುವು ಮಾರ್ಗಶಿರ ಮಾಸೆ ಕೃಷ್ಣ ಪಕ್ಷೆ. ಇಂದು 6ನೇ ತಾರೀಖು ಶನಿವಾರ, ದ್ವಿತೀಯ ತಿಥಿ ಮತ್ತು ಇಂದು ಮೃಗಶಿರ ನಕ್ಷತ್ರ. ಇಂದು ವೃಶ್ಚಿಕ ರಾಶಿಗೆ ಬುಧ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಬುಧ ವೃಶ್ಚಿಕ ರಾಶಿನ ಪ್ರವೇಶ ಮಾಡೋದ್ರಿಂದ ಮೇಷರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಹಿಂದಿನ ಒಂದು 25 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ಒಡಕುಗಳು, ಬೇಸರಗಳು ಎಲ್ಲವೂ ಮನಸ್ಸಿಗೆ ಇವತ್ತು ನೆಮ್ಮದಿಯನ್ನು ತಂದುಕೊಡೋ ರೀತಿಯಲ್ಲಿ ಬದಲಾವಣೆಯನ್ನು ಕಾಣುತ್ತವೆ. ಆದ್ದರಿಂದ ದಾಂಪತ್ಯದಲ್ಲಿ ಮತ್ತು ಮಿತ್ರತ್ವಗಳಲ್ಲಿ ಇವತ್ತು ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಇವತ್ತಿನಿಂದ 20 ದಿನಗಳ ತನಕ ಈ ಒಂದು ಫಲ ನೀವು ನೋಡಬಹುದು. ವೃಷಭ ರಾಶಿಯವರಿಗೆ ಒಂದು 20-25 ದಿನಗಳ ತನಕ ಮುಖ್ಯವಾದಂತಹ ವಿಚಾರಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರೊಡನೆ ಮತ್ತು ಬೇರೆಯವರ ಜೊತೆ ಯಾವುದೇ ವ್ಯವಹಾರ ಇದ್ದು ಕೂಡ ಅದರಲ್ಲಿ ಒಡಕು ಉಂಟಾಗಬಹುದು. ಮಾತಿನಿಂದ ಕೆಲಸ ಕೆಡ್ತು ಅನ್ನೋದನ್ನ ನೀವು ಬಹಳ ಇವತ್ತು ಮನಸ್ಸಿನಲ್ಲಿ ಇಟ್ಕೊಂಡು ವ್ಯವಹಾರ ಮಾಡಬೇಕಾಗತ್ತೆ. ಗೋಚಾರ ಇವತ್ತಾಗ್ತಾ ಇರೋದ್ರಿಂದ ಇಂದು ಫಲ ಅತಿ ಹೆಚ್ಚಾಗಿ ಕಾಣಬಹುದು. ಮಿಥುನ ರಾಶಿಯವರಿಗೆ ಬುಧ ಗೋಚಾರ ಅನುಕೂಲಕರವಾಗಿದೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು, ಜಯ ಪ್ರಾಪ್ತಿ, ಶತ್ರುಗಳು ಹಿಮ್ಮೆಟ್ತಾರೆ. ಆರೋಗ್ಯದಲ್ಲಿ ಸುಧಾರಣೆ, ಆದರೆ ಮಾತು ಬಹಳ ತೀವ್ರವಾಗಿ ಹರಿತವಾಗಿ ಇರದಂತೆ ನೋಡ್ಕೊಳ್ಬೇಕು. ಕರ್ಕ ರಾಶಿಯವರಿಗೆ ಈ ಗೋಚಾರ ಅನುಕೂಲಕರವಾಗಿ ಇಲ್ಲ. ಮುಖ್ಯವಾದಂತಹ ವಿಚಾರಗಳಲ್ಲಿ ದಾಂಪತ್ಯ ಪ್ರೇಮ ಪ್ರಕರಣಗಳಲ್ಲಿ ಇವುಗಳೆಲ್ಲದರಲ್ಲೂ ಸೋಲು ಉಂಟಾಗಬಹುದು. ಮಾತಿನಿಂದ ನೀವು ಮಿತ್ರತ್ವವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ, ಧನವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸಿಂಹ ರಾಶಿಯವರಿಗೆ ಈ ಗೋಚಾರ ಅನುಕೂಲಕರವಾಗಿದೆ. ಮನೆಯಲ್ಲಿ ನೆಮ್ಮದಿ, ಆಸ್ತಿ-ಪಾಸ್ತಿ ವಿಚಾರಗಳು ಹಾಗೂ ಇನ್ಹೆರಿಟೆನ್ಸ್ ಅಂತ ಕರಿತೀವಿ, ಯಾವುದೇ ಒಂದು ಆಸ್ತಿಯ ಪಡ್ಕೊಳ್ಳುವ ವಿಚಾರದಲ್ಲಿ ನಿಮಗೆ ಯಶಸ್ಸು ಕಾಣಬಹುದು. ಕೋರ್ಟ್ ಮ್ಯಾಟರ್ಗಳಲ್ಲಿರೋರಿಗೆ ನೆಮ್ಮದಿ. ಕನ್ಯಾ ರಾಶಿಯವರಿಗೆ ಈ ಗೋಚಾರ ಅಷ್ಟೊಂದು ಅನುಕೂಲಕರವಾಗಿ ಇಲ್ಲ. ನಿಮ್ಮ ಸಹೋದರ ಸಹೋದರಿಯರು ಹಾಗೂ ಬಂಧು ಬಾಂಧವರಲ್ಲಿ ಸ್ವಲ್ಪ ಕ್ಲೇಶಗಳನ್ನು ನೀವು ಕಾಣುತ್ತೀರಿ. ತುಲಾ ರಾಶಿಯವರಿಗೆ ಈ ಗೋಚಾರ ಅನುಕೂಲಕರವಾಗಿದೆ. ಮುಂದಿನ 20-25 ದಿನಗಳ ತನಕ ನೀವು ಧನಾಗಮವನ್ನು ಆಶಿಸಬಹುದು ಮತ್ತು ನಿಮ್ಮ ಕುಟುಂಬದಲ್ಲೂ ಕೂಡ ನೆಮ್ಮದಿಯನ್ನ ಕಾಣಬಹುದು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಬುಧ ಪ್ರವೇಶ ಮಾಡಿರೋದ್ರಿಂದ ನೀವು ಆಡುವಂತಹ ಮಾತುಗಳು ಸ್ವಲ್ಪ ಹರಿತವಾಗಿರುತ್ತೆ. ಬೇರೆಯವರಿಗೆ ಬಹಳ ಕನ್ಫ್ಯೂಸಿಂಗ್ ಆಗಿರುತ್ತೆ ಮತ್ತು ನಿಮಗೂ ಕೂಡ ಬೇರೆಯವರು ಏನೇ ಹೇಳಿದ್ರು ಕೂಡ ಒಪ್ಕೊಳ್ಳದೆ ಇರುವಂತಹ ಒಂದು ಸಂದರ್ಭಗಳನ್ನು ನೀವು ನೋಡಬಹುದು. ಆದ್ದರಿಂದ ಸ್ವಲ್ಪ ಮಾತು ಕಡಿಮೆ ಮಾಡಿಬಿಟ್ರೆ ಒಳ್ಳೆಯದು. ಧನು ರಾಶಿಯವರಿಗೆ ಇದು ಕಷ್ಟಕರವಾದಂತಹ ಗೋಚಾರ. ನೀವು ಆಡುವಂತಹ ಮಾತುಗಳಲ್ಲಿ ಬೇರೆಯವರಿಗೆ ಬರೀ ಕೆಟ್ಟದೇ ಕಾಣುತ್ತೆ ಅಥವಾ ಬರೀ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತರುವಂತಹ ಏನೋ ಒಂದು ಕುಹಕನೇ ಕಾಣುತ್ತೆ. ಆದ್ದರಿಂದ ಮುಂದಿನ 25 ದಿನಗಳ ತನಕ ಮಾತಿನ ಬಗ್ಗೆ ಎಚ್ಚರಿಕೆ ಜಾಸ್ತಿ ಕೊಡಬೇಕು. ಬೇರೆಯವರು ನಿಮ್ಮನ್ನು ತಪ್ಪಾಗಿ ಗ್ರಹಿಸಿದ್ರು ಕೂಡ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಬಾರ್ದು. ಮಕರ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ. ಮನಸ್ಸಿಗೆ ನೆಮ್ಮದಿ ಹಾಗೂ ಇಷ್ಟಾರ್ಥ ಸಿದ್ಧಿ. ಆಡುವ ಮಾತುಗಳಿಂದ ಬೇರೆಯವರು ಕೂಡ ನಿಮಗೆ ಬಹಳ ಒಳ್ಳೆಯ ಮಿತ್ರತ್ವಗಳನ್ನ ಕೊಡ್ತಾರೆ. ಗುಂಪುಗಳಿಂದ ನೀವು ಮನಸ್ಸಿಗೆ ನೆಮ್ಮದಿಯನ್ನ ಕಾಣಬಹುದು. ಕುಂಭರಾಶಿಯವರಿಗೆ ಇದು ಒಳ್ಳೆಯ ಗೋಚಾರ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಹಾಗೂ ಕಾರ್ಯಕ್ಷೇತ್ರದಲ್ಲಿ ಮಾತಿನಿಂದ ಜಯವನ್ನ ಕಾಣ್ತೀರಿ. ಮೀನ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ಗೋಚಾರ. ನೀವು ಆಡುವ ಮಾತುಗಳಿಂದ ಬೇರೆಯವರಿಗೆ ಹಿಂಸೆ ಆಗಬಹುದು ಮತ್ತು ಬೇರೆಯವರು ನಿಮ್ಮನ್ನ ಟೀಕೆ ಮಾಡುವಂತಹ ಸಂದರ್ಭಗಳನ್ನು ನೀವು ನೋಡಬೇಕಾಗಿ ಬರಬಹುದು. ಆದರೂ ಕೂಡ ನಿಮಗೆ ಬೇರೆ ಗೋಚಾರಗಳು ಅನುಕೂಲಕರವಾಗಿರೋದ್ರಿಂದ ಕುಜ ಮತ್ತು ರವಿ ಗೋಚಾರ ಸದ್ಯದಲ್ಲಿ ನಿಮಗೆ ಬಹಳನೇ ಅನುಕೂಲಕರವಾಗಿ ತಿರುಗೋದ್ರಿಂದ ನೀವು ಹೇಗೋ ನಿಭಾಯಿಸಿಕೊಳ್ಳಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಪಠಣ, ಮನನ, ಶ್ರವಣ, ಲೇಖನ ಎಲ್ಲವನ್ನೂ ಮಾಡಬೇಕು. ಇದರಿಂದ ನಮಗೆ ಎಲ್ಲರಿಗೂ ಕೂಡ ಜನ್ಮಾಂತರದ ಪಾಪಗಳನ್ನು ಕಳೆದುಕೊಳ್ಳುವಂತಹ ಅವಕಾಶ ಪ್ರಾಪ್ತಿ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.